ನಮಸ್ಕಾರ ಎಲ್ಲರಿಗೂ ಇನ್ಫೋಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹುಬ್ಳಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಐಟಮ್ ಖರೀದಿ ಮಾಡಕ್ ಬಂದಿದ್ದೆ. ಇವರನ್ನ ಪರಿಚಯ ಆದ್ರು. ಇದು ಈ ಶಾಪ್ ಬಗ್ಗೆ ಡೀಟೇಲ್ ಹೇಳ್ತಾರೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ಸರ್ ಪರಿಚಯ ಹೇಳ್ತೀವಿ. ಸರ್ ನಮ್ದು ಅಂಗಡಿ ಹಬೀಬ್ ಟೂಲ್ಸ್ ಅಂತೇಳಿ ಹೆಸರು ಬರುತ್ತೆ. ಇದು ಬಂದ್ಬಿಟ್ಟು ನಮ್ದು ಅಂಗಡಿ ನಿಲಿಜನ್ ರೋಡ್, ಚೆನ್ನಮ್ಮ ಸರ್ಕಲ್, ಹಡಗದ್ ಬಿಲ್ಡಿಂಗ್ ಬಾಜು ನಮ್ಮ ಅಂಗಡಿ ಬರುತ್ತೆ. ಅಪೋಸಿಟ್ ತಿರುಮಲ ಟ್ರೇಡ್ ಸೆಂಟರ್ ರೀ. ನಮ್ ಕಡೆ ನೋಡಿ ಸರ್ ಎಲ್ಲಾ ತರದ ಅಗ್ರಿಕಲ್ಚರ್ ಐಟಮ್ ಮತ್ತೆ ಎಣ್ಣೆ ಹೊಡಿ ಪಂಪು, ಮಷಿನರಿ, ಪವರ್ ಟೂಲ್ಸ್, ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಎಲ್ಲ ಸಿಗ್ತೈತ್ರಿ. ಮತ್ತೆ ಈಗ ಅಣ್ಣರಿಗೆ STP ಸೆಟ್ ಬೇಕಂತಂದ್ರು ಅವ್ರಿಗೆ ಕೊಟ್ಟಿದ್ದೀರ ನಾನು. ಮೊದಲು ಏನೇನ್ ಐಟಮ್ ಸಿಗ್ತಾವ ಹೇಳ್ರಿ ಸರ್. ನಮ್ ಕಡೆ ನೋಡ್ರಿ ಹೈಯೆಸ್ಟ್ ಗಾಡಿ ತೊಳಿ ಮಷಿನ್ ರೀ, ಟ್ರ್ಯಾಕ್ಟರ್ ತೊಳಿ ಮಷಿನ್ ರೀ, ಮತ್ತ ಅದ್ ಬಿಟ್ರೆ STP ಸೆಟ್, ವಾಟರ್ ಪಂಪ್, ಬ್ರಷ್ ಕಟ್ರ, ಹುಲ್ ಕಟ್ ಮಾಡೋ ಮಷಿನ್ ಬರ್ತೈತ್ರಿ ನಮ್ ಕಡೆ. ಮತ್ತೆ ಅದ್ ಬಿಟ್ರೆ ಕಡಿ ಕಟ್ ಮಾಡೋ ಮಷಿನ್ ಬರುತ್ತೆ. ಎಲ್ಲಾ ಸಿಗುತ್ತೆ ಸರ್ ನಮ್ಗೆ ಮಷಿನರಿ ಎಲ್ಲ A to Z ಎಲ್ಲ ಸಿಗುತ್ತೆ. ಮತ್ತೆ ಬೇರೆ ಕಡೆ ನೋಡಿ ಸರ್ ನಮ್ ಕಡೆ ಹೈಯೆಸ್ಟ್ ಅಂದ್ರೆ ಇವು ಎಲ್ಲ ಗಾಡಿ ತೊಳಿ ಮಷಿನ್ ಬರುತ್ತೆ ಸರ್. ಈ ಕಡೆ ಇದೆ ನೋಡಿ ಸರ್, ಸ್ಟಾರ್ ಪವರ್ ಅಂತ ಹೇಳಿ ಬರುತ್ತೆ. ಅವು ಸ್ಟಾರ್ಟಿಂಗ್ ನಮ್ ಕಡೆ ನೋಡ್ರಿ ಮಕ್ಕಳದ್ ಇದೆ. ಆ ಸ್ಟಾರ್ಟಿಂಗ್ ಹಂಗ್ 4,000 5,000 ಹಂಗ್ ಸ್ಟಾರ್ಟಿಂಗ್ 3,000 ರೂಪಾಯಿ ಇದೆ ಸರ್. ಪ್ರೈಸ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಸರ್ ನಾವು. ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ. ಇವು ಮತ್ತೆ ಹೈಯೆಸ್ಟ್ ಸೆಲ್ಲಿಂಗ್ ನೋಡಿ ಸರ್. ಇದು ಕಡ್ಗಿ ಕಟ್ ಮಾಡೋ ಮಷಿನ್ ಅಂತ ಹೇಳಿ ಸರ್, ಚೈನ್ ಸಾ ಸರ್. ಇವು ನಮ್ ಕಡೆ ಬಾಳ ಹೋಗತ್ತೆ ಸರ್. ಅದ್ ಬಿಟ್ರೆ ಟ್ರ್ಯಾಕ್ಟರ್ ಹಾಕೋ ಪಂಪ್ ಬರುತ್ತೆ. ಇದ್ ಮತ್ ಬಿಟ್ರೆ ಗುಂಡಿಗೆ ಹೋಲ್ ಹಾಕೋ ಮಷಿನ್ ಬರುತ್ತೆ ಸರ್. ಮತ್ ನೀರ್ ಜಗ್ಸೋ ಪಂಪ್ ಬರುತ್ತೆ ಸರ್. ಇದ್ರಾಗ ನಿಮ್ಗೆ ಪೋರ್ಟೇಬಲ್ ಸ್ಪ್ರೇ ಬೇಕಂದ್ರೆ ಪೋರ್ಟೇಬಲ್ ಇದೆ ಸರ್ ನಮ್ ಕಡೆ. ಪೋರ್ಟೇಬಲ್ ಅಂದ್ರೆ ಸಣ್ಣದು ಬರುತ್ತೆ ಸರ್, ಅಷ್ಟು ಚಿಕ್ಕದು ಬರುತ್ತೆ. ಅದಕ್ಕೆ ಒಬ್ರೊಬ್ರದ್ದು ಇರ್ತದೆ ಸರ್, ರೈತರು ಇರ್ತಾರೆ, ಸಣ್ಣ ಹೊಲ ಇರ್ತೈತ್ರಿ, ಅವ್ರಿಗೆ ಸಣ್ಣದು ಬೇಕಂತಾರೆ. ಪೋರ್ಟೇಬಲ್ ಬೇಕಂದ್ರೆ ಪೋರ್ಟೇಬಲ್ ಸಿಗುತ್ತೆ. ಪೋರ್ಟೇಬಲ್ ಒಂದು 9,500 ರೂಪಾಯಿ ಬೀಳುತ್ತೆ ಸರ್ ನಮ್ ಕಡೆ. ಈ ಐಟಮ್ ಬಗ್ಗೆ ಒಂದು ಸ್ವಲ್ಪ ಸರ್ ಇದು ಬಂದ್ಬಿಟ್ಟು ನೋಡ್ರಿ 7.5 HP ಇಂಜಿನ್ ಬರುತ್ತೆ ಸರ್. SG ಕಂಪ್ನಿ ಇದ್ರೆ ಟ್ರೇಡ್ ಮಾರ್ಕ್ ಕಂಪ್ನಿ ಬರ್ತೈತ್ರಿ. 7.5 HP ಇದ್ರೆ ಇದು 35 ನಂಬರ್ ಪಂಪ್ ಬರುತ್ತೆ ಸರ್. 4 ಲೀಟರ್ ಟ್ಯಾಂಕ್ ಬರುತ್ತೆ ಸರ್. ಅದು 4 ಲೀಟರ್ಸ್ ಟ್ಯಾಂಕ್ ಬರುತ್ತೆ. 2 ಔಟ್ಪುಟ್ ಬರುತ್ತೆ ಸರ್. 3 ಪಿಸ್ಟನ್. ಚೆನ್ನಾಗಿದೆ ಸರ್. ಎಷ್ಟು ಮೀಟರ್ ವರೆಗೂ ಸ್ಪ್ರೇ ಮಾಡ್ಬೋದು ಸರ್? ಇದು ನೋಡ್ರಿ ಬಂದ್ಬಿಟ್ಟು ನೀವು ಸಿಂಗಲ್ ಹಾಕ್ತಿರಂದ್ರೆ ಒಂದು 250-300 ಮೀಟರ್ ಮಟನು ಹಾಕೋಬಹುದ್ರಿ. ನೀವು ಡಬಲ್ ಹಾಕ್ತಿರಂದ್ರೆ 150 ಮೀಟರ್ 200 ಮೀಟರ್ ಒಳಗಾರಿ. ಇದು ಇನ್ಲೆಟ್ ಇದು ಇನ್ಲೆಟ್ ಸರ್. ಇದು ಓವರ್ಫ್ಲೋ ರೀ. ಇವು 2 ಔಟ್ಲೆಟ್ ರೀ. ಔಟ್ಲೆಟ್ ನೋಡಿ ಸರ್, ಒಂದ್ ದೊಡ್ಡ ಸೈಜ್ ಕೊಟ್ಟಿದೈತ್ರಿ, ಒಂದ್ ಸಣ್ಣ ಸೈಜ್ ಕೊಟ್ಟಿದೈತ್ರಿ. 2 ಒಬ್ಬರೊಬ್ರದ ಸೈಜ್ ಬೇರೆ ಬೇರೆ ಇರ್ತಾವ್ರಿ. ಅದಕ್ಕೆ 2 ಔಟ್ಲೆಟ್ ಕೊಟ್ಟಿದೈತ್ರಿ. 3 ಪಿಸ್ಟನ್ ಬರುತ್ತೆ ಸರ್. ಅದು ಇದು ಏನಾದ್ರು ಸಮಸ್ಯೆ ಅದು ಸರ್? ಸಮಸ್ಯೆ ಆತಂದ್ರೆ ಒಳಗ ನಮ್ದು ಇದ್ಲೇ ಸೇಲ್ಸ್ ಇದೆ ಸರ್. ಒಳಗ್ ಹೋದ್ರೆ ಸರ್ವಿಸ್ ಸೆಂಟರ್ ಐತ್ರಿ. ಸರ್ವಿಸು ನಾವು ಮಾಡ್ತೇವಿ, ಸೇಲ್ಸ್ ನಾವು ಮಾಡ್ತೇವೆ. ಓನ್ಲಿ ಸೇಲ್ಸ್ ಅಂತ ಅಂತೇನಿಲ್ಲ ಸರ್. ಸೇಲ್ಸ್ ಮತ್ ಪ್ಲಸ್ ಸರ್ವಿಸ್ 2 ಇದೆ ಸರ್ ನಮ್ ಕಡೆ. ರೈತರು ಯಾರಾದ್ರೂ ಬಂದ್ರೆ ನಿಮ್ಗೆ ಸರ್ವಿಸ್ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಕರೆಕ್ಟ್ ಸರ್. ಸರ್ವಿಸ್ ನೋಡಿ ಸರ್, ಮೇಂಟೆನೆನ್ಸ್ ಇರ್ತೇವೆ ಸರ್. ಮಷೀನ್ ಮೇಂಟೆನೆನ್ಸ್ ಮಾಡಿದ್ರೆ ಮಷೀನ್ ಆಕ್ಚುಲಿ ಪ್ರಾಬ್ಲಮ್ ಬರೋದಿಲ್ರಿ. ಈಗ ಮೇಂಟೆನೆನ್ಸ್ ಮಾಡ್ಲಿಲ್ಲ, ಆಯಿಲ್ ಚೇಂಜ್ ಮಾಡ್ಲಿಲ್ಲ, ಗ್ರೀಸಿಂಗ್ ಮಾಡ್ಲಿಲ್ಲ ಅಂದ್ರೆ ಅವಾಗ ಏನಾಗ್ತದೆ ಸರ್, ಸರ್ವಿಸಿಗೆ ಬಂದ್ಬಿಡುತ್ತೆ ಮಷೀನ್. ಇವು ಮಷೀನ್ ಹೆಂಗ್ ಸರ್, ಗಾಡಿ ಟೈಪ್ ರೀ. ಒಂದು ಆಯಿಲ್ ಚೇಂಜ್ ಮೇಂಟೆನೆನ್ಸ್ ಮಾಡ್ತೀರ ಅಂದ್ರೆ ಮಷೀನ್ ಏನಾಗೋದಿಲ್ರಿ. ನೀವು ಮೇಂಟೆನೆನ್ಸ್ ಮಾಡ್ಲಿಲ್ಲ, ಸರ್ವಿಸ್ ಬಾಕಿ ಏನಾದ್ರು ಪ್ರೆಷರ್ ಬರಲಿಲ್ಲ ಸರ್, ಮಷೀನ್ ಸ್ಟಾರ್ಟ್ ಆಗೋತಂದ್ರೆ ನೀವು ನಮ್ಗೆ ವಿಡಿಯೋ ಕಾಲ್ ಮಾಡಬಹುದ್ರಿ, ನಾವು ಸಾಲ್ವ್ ಮಾಡ್ತೀವಿ. ಅಕಸ್ಮಾತ್ ವಿಡಿಯೋ ಕಾಲ್ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ನೀವು ತಗೋಬಹುದ್ರಿ, ನಾವು ಮಾಡಿ ಕೊಡ್ತೇವೆ. ಇದು ನೋಡಿ ಸರ್, ಮತ್ತ ಮಷಿನ್ ಜೊತೆ ನಿಮ್ಗೆ ಎಕ್ಸ್ಟ್ರಾ ಓರಿಂಗ್ ವೈಸರ್ ಕಿಟ್ ಬರುತ್ತೆ. ಅಂದ್ರೆ ಇವು ಓರಿಂಗ್ ಹೋತಂದ್ರೆ ನಾಳೆ ಇವು ನೀವು ಹಾಕೋಬಹುದ್ರಿ. ಮತ್ ಇದು ನೋಡಿ ಸರ್, ಇದು ಇನ್ಲೆಟ್ ರೀ. ಇದು ಡ್ರಮ್ ಒಳಗ್ ಬಿಡೋದು ಪೈಪ್ ರೀ. ಇದು ಇನ್ಲೆಟ್ ಪೈಪ್ ರೀ. ಇನ್ನೊಂದು ಓವರ್ಫ್ಲೋ ಪೈಪ್ ರೀ. ಓವರ್ಫ್ಲೋ ಪೈಪ್ ಇದ್ರಿ. ಈ 2 ಏನದ ಸರ್, ಡ್ರಮ್ ಒಳಗ್ ಬಿಟ್ಬಿಡೋದ್ರಿ. ಮತ್ ಅದ್ ಬಿಟ್ರೆ ಹೌಸ್ ಪೈಪ್ ಬರುತ್ತೆ ಸರ್. ಹೌಸ್ ಪೈಪ್ ಈ ಟೈಪ್ ಬರುತ್ತೆ. ಇದು 50 ಮೀಟರ್ ಬಂಡಲ್ ಬರ್ತೀರಿ. ನೀವು 50 ಮೀಟರ್ 100 ಮೀಟರ್ ನೀವು ಬೇಕಂತ ಜಾಯಿಂಟು ಮಾಡ್ಕೋಬಹುದ್ರಿ. ಇದು ಔಟ್ಲೆಟ್ ಪೈಪ್ ಏನಂತಲ್ಲ, ಹೌಸ್ ಪೈಪ್ ಇಲ್ಲಿ ಜಾಯಿಂಟ್ ಮಾಡೋದು. ಈ ಮಿಷಿನ್ ಜೋಡಿ 50 ಮೀಟರ್ ಪೈಪ್ ಕೊಡ್ತೀವಿ. ಈ ಮಿಷಿನ್ ಜೊತೆ 50 ಮೀಟರ್ ಪೈಪ್ ಬರ್ತೈತ್ರಿ. ಎಕ್ಸ್ಟ್ರಾ ಬೇಕಂದ್ರೆ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದ್ರಿ. ಎಕ್ಸ್ಟ್ರಾ ಎಷ್ಟು ಬೇಕಾ ಸಿಗ್ತಾವ ಸರ್ ನಮ್ ಕಡೆ. ಎಕ್ಸ್ಟೆಂಡ್ ಮಾಡ್ಕೊಂಡು ಜಾಯಿಂಟ್ ಇರ್ತೈತ್ರಿ. ಜಾಯಿಂಟ್ ಮಾಡಿ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಮತ್ ಇದ್ ನೋಡಿ ಸರ್, ಪೈಪ್ ಹಾಕೋ ಮುಂದ್ರೆ ಕಂಪಲ್ಸರಿ ಬ್ಲಾಕ್ ವೈಸರ್ ಬರ್ತೈತ್ರಿ. ಆ ಬ್ಲಾಕ್ ವೈಸರ್ ಕಂಪಲ್ಸರಿ ಹಾಕಬೇಕ್ರಿ. ಈ ಟೈಪ್ ಇದೇನ ಸರ್, ವೈಸರ್ ಕಂಪಲ್ಸರಿ ಇಲ್ಲಿ ಹಾಕಬೇಕು, ಅಂದ್ರೆ ಅವಾಗೆ ನೀರ್ ಜಗ್ತೈತ್ರಿ. ಇದು ವೈಸರ್ ಹಾಕ್ಲಾರ್ದ ನೀರ್ ಹಾಕಿದ್ರ ಅಂದ್ರೆ ನೀರ್ ಜಗೋದು, ಡ್ರಮ್ ನಿಂದ ನೀರ್ ಜಗೋದಿಲ್ಲ. ಮತ್ ಇದೇನ ಸರ್, ಪ್ರೆಷರ್ ಕಂಟ್ರೋಲ್ ರೀ. ನೀವು 20, 30, 40, 50, 60 ನಿಮ್ಗೆ ಎಷ್ಟು ಬೇಕ ಅಷ್ಟು ಇಟ್ಕೋಬಹುದ್ರಿ. ಪ್ರೆಷರ್ ಕಂಟ್ರೋಲ್ ಇದ್ರಾಗ ಬರ್ತೈತ್ರಿ. ಈ ಪಂಪ್ ಜೊತೆ ಏನೇನ್ ಕೊಡ್ತೀರಿ ಸರ್? ಈ ಪಂಪ್ ಜೊತೆ ನೋಡ್ರಿ ನಿಮ್ಗೆ ಒಂದು 50 ಮೀಟರ್ ಪೈಪ್ ಬರುತ್ತೆ. ಮತ್ ಅದ್ಬಿಟ್ರೆ ಇನ್ನೊಂದು ಗನ್ ಬರುತ್ತೆ ಅಷ್ಟೇ. ಸ್ಟಾರ್ಟ್ ಮಾಡ್ತೀನಿ ನೋಡಿ ಸರ್. ಸ್ಟಾರ್ಟ್ ಮಾಡೋ ಮುಂದೆ ಬಹಳ ಈಸಿ ಇದೆ ಸರ್. ಇಂಜನ್ ಜಾಸ್ತಿ ಏನ್ ಕಷ್ಟ ಇಲ್ಲ. ಇಲ್ಲಿ ಆಫ್ ಆನ್ ಬರುತ್ತೆ ಸರ್. ಇದು ಆಫ್ ಸರ್. ಮೇಲೆ ಮಾಡಿದ್ರೆ, ತಳಗ್ ಮಾಡಿದ್ರೆ ಆನ್ ರೀ. ಈಗ ನೋಡಿ ಸರ್, ಇಲ್ಲೇ ಪೆಟ್ರೋಲ್ ಕಾಕ್ ಇದೆ. ಇದು ಪೆಟ್ರೋಲ್ ಚೌಕ್ ರೀ. ಇದು ಪೆಟ್ರೋಲ್ ಕಾಕ್ ಏನೈತೆ ಸರ್, ಆನ್ ಮಾಡ್ಕೋಬೇಕ್ರಿ. ಇದು ಪೆಟ್ರೋಲ್ ಚೌಕ್ ಏನೈತಲ್ಲ, ಇದು ಈ ಕಡೆ ನಮ್ ಕಡೆ ಮಾಡ್ಕೋಬೇಕು, ಚಾಲು ಮಾಡ್ಕೋಬೇಕ್ರಿ. 1 ಕಿಕ್ 2 ಕಿಕ್ ಚಾಲು ಮಾಡ್ಮೇಲೆ ಪೆಟ್ರೋಲ್ ಚೌಕ್ ಆಫ್ ಮಾಡ್ಕೋರಿ. ಇದು ಎಕ್ಸಿಲೇಟರ್ ಸರ್. ಇದು ಸ್ಲೋ, ಮೀಡಿಯಮ್, ಸ್ಪೀಡ್. ಮೀಡಿಯಂ ಒಳಗೆ ಇಟ್ಟು ಸರ್. ಈಗ ಚಾಲು ಮಾಡ್ತೀವಿ ನೋಡ್ರಿ.
ಚಾಲು ಆದ್ರೆ ಚಾಲು ಆದ್ಮೇಲೆ ಇದು ಆಫ್ ಆಫ್ ಇಷ್ಟೇ ರೀ. ಇದು ಎಕ್ಸಿಲೇಟರ್ ಹೆಂಗಿರ್ತದೆ ಅದ್ರ ಬಿಟ್ಟು ಬೆಟರ್. ಮತ್ತ 4-5 ಮತ್ ನೋಡಿ ಸರ್ ಇದು ಮಷೀನ್ 4 to 5 ಕಿಕ್ಸ್ ಹೊಡಿಬೇಕು, 10-12 ಕಿಕ್ ಹೊಡಿಬೇಕು ಅಂತ ಮಷೀನ್ ಅಲ್ಲ. ಬರೀ 1 to 2 ಕಿಕ್ಸ್ ಒಳಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಬೇರೆ ಮಷೀನ್ ನೀವ್ ಏನ್ ತೊಂತ್ರಲ್ಲ ಅನ್ಬ್ರ್ಯಾಂಡ್ ಕಂಪನಿದು, ಅವು ಹಿಂಗ್ ಕಿಕ್ ಜಕ್ಕೊಂಡ್ ಕುಂತ್ ಬಿಡ್ಬೇಕ್ರಿ, ಅಲ್ಲೇ ರೈತರು ಸುಸ್ತಾಗ್ಬಿಡ್ತಾರೆ. ಇದೇನತ್ತಲ್ಲ ಒಂದೇ ಕಿಕ್ ಸರ್, ಒಂದೇ ಕಿಕ್ ಒಳಗೆ ಮಷೀನ್ ಚಾಲು ಆಗ್ಬಿಡ್ತದೆ. ಮೇಂಟೆನೆನ್ಸ್ ಇರ್ತದೆ ಸರ್, ಇಂಜಿನ್ ಆಯಿಲ್, ಪಂಪಿಂಗ್ ಆಯಿಲ್ ಇದು ಎವ್ರಿ 20 hours ಚೇಂಜ್ ಮಾಡ್ಬೇಕಾರೆ ಸ್ಟಾರ್ಟಿಂಗ್, ಇದು ಎವ್ರಿ 40 hours ಚೇಂಜ್ ಮಾಡ್ಬೇಕಾರೆ. ಮತ್ ಗ್ರೀಸಿಂಗ್ ಏನಾದ್ರೆ ಎವ್ರಿ 2 to 3 days ಮಾಡ್ಬೇಕು. ಇದು ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡಿದ್ರೆ ಎಷ್ಟು ಅವರ್ ಹೊಡಿಬಹುದು ಸರ್? ಇದು ನೋಡ್ರಿ ಆನ್ ಆನ್ ಅವರೇಜ್ ನೋಡ್ರಿ, ನೀವು ಹೆಂಗ್ ಎಕ್ಸಿಲೇಟರ್ ಕೊಡ್ತಿರಲ್ಲ ಅದ್ರೊಳಗೆ ಇರ್ತೈತೆ. ಈಗ ನೀವು ಎಕ್ಸಿಲೇಟರ್ ಏನಾದ್ರು ಫುಲ್ ಕೊಟ್ಬಿಟ್ರೆ 1 ಲೀಟರ್ 1 ತಾಸ ಒಳಗೆ ಖಾಲಿ ಆಗ್ಬಿಡ್ತೈತೆ. ಈಗ ನೀವು ಎಕ್ಸಿಲೇಟರ್ 1 level ಲೀಟರ್ ಅಂದ್ರೆ 1.5 ತಾಸು ಬರ್ತೈತೆ 1 ಲೀಟರ್. ಈಗ ಬೇರೊಬ್ರು ಏನ್ ಮಾಡ್ತಾರೆ 2 hours ಬರ್ತೈತ್ರಿ ಸರ್, 3 hours ಬರ್ತದೆ ಅಂತ ಹೇಳ್ತಾರೆ, ಅಷ್ಟು ಬರೋದು ಸರ್. ಆನ್ ಅವರೇಜ್ ನೋಡ್ರಿ ಫುಲ್ ಲೋಡ್ ಕೊಟ್ರು ಒಂದ್ ಲೆಕ್ಕ ಕೊಡೋದು 1 hour 40 minutes ಬರ್ತೈತೆ 1 ಲೀಟರ್. ನೀವು 3.5 ಲೀಟರ್ ಟಾಕಿ ಇರ್ತೈತ್ರಿ, 1 ಲೀಟರ್ ಇದ್ ಮಾಡಿದ್ರೆ ಒಂದು 4 to 5 hours ಮೇಲೆ ಬರ್ತೈತೆ. ಯಾವ ತರ ರೈತರು ಯೂಸ್ ಮಾಡ್ಬೋದು ಸರ್? ಇದು ನೋಡ್ರಿ ಜಾಸ್ತಿ ಈಗ ದಾಳಂಬರಿ ಹೊಡ್ಯಾಕೆ, ಮತ್ ಹೈಯೆಸ್ಟ್ ಅಂದ್ರೆ ನಮ್ ಕಡೆ ಅಡಿಕೆ ತೋಟ ಅವ್ರು ಹೊಡ್ಯಾಕೆ, ಮಾವಿನ ಗಿಡ ಹೊಡ್ಯಾಕೆ, ಮಲ್ಟಿಪರ್ಪಸ್ ಎಣ್ಣೆ ಹೊಡೆಯೋರು, ಹೈಟ್ ಆಗಿ ಹೊಡ್ಯೋರು ಅವ್ರು ಬಾಳ ಮಂದಿ ತೋಡೋಗ್ತಾರೆ. ಸಿರ್ಸಿ ಸೈಡ್ ಮತ್ತ ಕಲ್ಗಡಿಗೆ ಸೈಡ್ ಅಡಿಕೆ ತೋಟರು ಬಾಳ ಮಂದಿ ತೋಡೋಗ್ತಾರೆ. ಅದ್ ಬಿಟ್ರೆ ಒಬ್ರೊಬ್ರು ತೊಗರಿ ಹೊಡ್ಕೊಂಡ್ ತೋಡೋಗ್ತಾರೆ ಕೊಪ್ಪಳ ಸೈಡ್. ಬಾಳ ಎಲ್ಲ ಮಲ್ಟಿಪರ್ಪಸ್ ಯೂಸ್ ಆಗ್ತೈತೆ. ಒಬ್ರೊಬ್ರು ವಾಷಿಂಗ್ ಸೆಂಟರ್ ತೋಡೋಗ್ತಾರೆ, ಯಾಕಂದ್ರೆ ಅವ್ರ ಕಡೆ ಕರೆಂಟ್ ಇರೋದು ಸರ್. ಇದರಿಂದ ಪ್ರೆಷರ್ ಲಿಂದ ಗಾಡಿ ತೊಳ್ಯಾಕು ಬರುತ್ತೆ ನಿಮ್ಗೆ. ಮಲ್ಟಿಪರ್ಪಸ್ ಬರ್ತದೆ ಸರ್. ಅದು ಬರೀ ಎಣ್ಣೆ ಹೊಡ್ಯಾಕಂತ ಸರ್, ಗಾಡಿ ತೊಳ್ಯಾಕು ಬರ್ತೈತೆ. ಯಾಕಂದ್ರೆ ಆಗನೇ ಅಂತಲ್ಲ ಪ್ರೆಷರ್ ಅದ್ರ ಪ್ರೆಷರ್ ಕಂಡಿರ್ತದೆ ಸರ್. ಹಿಂಗ್ ಫಾಗ್ ಚೂಪ್ ಅದ್ರಾಗ ಮಾಡಕ್ ಬರ್ತೈತೆ ನಿಮ್ಗೆ. ಎಲ್ಲ ಪರ್ಪಸ್ ಬಂದ್ಬಿಡ್ತದೆ. ಮಾಹಿತಿ ಧನ್ಯವಾದ.